ನನ್ನ ಹೆಸರು ಸುಷ್ಮಾ. ನನ್ನ ಅಕ್ಕನ ಹೆಸರು ರೇಷ್ಮಾ. ನಾವಿಬ್ಬರೂ ಅವಳಿ ಮಕ್ಕಳು. ನಮ್ಮಿಬ್ಬರ ವಯಸ್ಸು 27 ವರ್ಷ. ಈ ಘಟನೆ ನಡೆದು ಸುಮಾರು 4 ವರ್ಷಗಳಾಗಿವೆ. ಅದು ನನ್ನ ಅಕ್ಕ ರೇಷ್ಮಾಳಿಗೆ ಮದುವೆಯಾದ ವರ್ಷ, ನನಗೆ ವರನನ್ನು ಹುಡುಕುತ್ತಿದ್ದ ವರ್ಷ. ರೇಷ್ಮಾಳ ಗಂಡನ ಹೆಸರು ರಾಹುಲ್. ನೋಡಲು ತುಂಬಾ ಸುಂದರವಾಗಿದ್ದ. ರೇಷ್ಮಾ ಮತ್ತು ಭಾವ ಅಂದರೆ ನನ್ನ ಅಕ್ಕನ ಗಂಡ ಮದುವೆಯಾಗಿ 3 ತಿಂಗಳ ಬಳಿಕ ನಮ್ಮ ಮನೆಗೆ ಬಂದಿದ್ದರು. ಮನೆಯಲ್ಲಿ ಸಂಭ್ರಮದ ವಾತಾವರಣ ಸೃಷ್ಟಿಯಾಗಿತ್ತು. ರಾತ್ರಿಯ ಊಟವನ್ನು ಎಲ್ಲರೂ ಮುಗಿಸಿದೆವು. ನಾನು ಮತ್ತು ರೇಷ್ಮಾ ಮೊದಲಿನಿಂದಲೂ ಜೊತೆಗೆ ಮಲಗುತ್ತಿದ್ದರಿಂದ ಆ ದಿನವೂ ಒಟ್ಟಿಗೆ ಮಲಗಿದೆವು. ಭಾವ ಬೇರೆ ಕೋಣೆಯಲ್ಲಿ ಮಲಗಿದ್ದರು. ನಾವೆಲ್ಲರೂ ನಿದ್ರೆಗೆ ಜಾರಿದೆವು. ಆಗ ಸುಮಾರು ಮಧ್ಯರಾತ್ರಿ ಆಗಿರಬಹುದು. ನಾನು ಮಲಗಿರುವ ಮಂಚ ಒಂದೇ ಸಮನೆ ಅಲುಗಾಡಲು ಪ್ರಾರಂಭವಾಯಿತು. ಜೊತೆಗೆ ಯಾರೋ ಚಪ್ಪಾಳೆ ತಟ್ಟಿದಂತೆ ಕೇಳಿಸಿತು. ನಾನು ಮೆಲ್ಲಗೆ ಕಣ್ಣು ತೆರೆದು ನೋಡುವಾಗ ರೇಷ್ಮಾ ಮತ್ತು ಭಾವ ಮಾಡುತ್ತಿದ್ದರು. ಮೊದಲಿಗೆ ಆಶ್ಚರ್ಯವಾಯಿತು. ನಂತರ ನಾನು ಸ್ವಲ್ಪವೇ ಕಣ್ಣು ತೆರೆದು ಎಲ್ಲವನ್ನೂ ನೋಡಿದೆ. ಆಗ ಭಾವ ಜೋರಾಗಿ ಮಾಡುತ್ತಿದ್ದರು. ರೇಷ್ಮಾ ನಿಧಾನವಾಗಿ ನರಳುತ್ತಿದ್ದಳು. ನನ್ನ ತೂತು ಅಗಲವಾಯಿತು. ಭಾವ ಮಾಡುವುದನ್ನು ನಿಲ್ಲಿಸಿ ರೇಷ್ಮಾಳ ಬಲಿತ ಕಲ್ಲಂಗಡಿ ಹಣ್ಣುಗಳನ್ನು ಚೀಪಿದರು. ರೇಷ್ಮಾಳ ತೂತಿಗೆ ನಾಲಿಗೆ ಹಾಕಿ ಚಪ್ಪರಿಸುತ್ತಿದ್ದರು. ನಂತರ ರೇಷ್ಮಾ ಭಾವನ ಸಾಮಾನನ್ನು ಚಪ್ಪರಿಸಿದಳು. ಭಾವ ರೇಷ್ಮಾಳ ಸಾಮಾನಿಗೆ ಮತ್ತೊಮ್ಮೆ ಅವರ ಸಾಮಾನನ್ನು ತುರುಕಿ ಮಾಡಿದರು. ಕೊನೆಗೆ ಭಾವನ ಸಾಮಾನಿನಿಂದ ರಸ ಬಂತು. ಭಾವ ರೇಷ್ಮಾಳ ಬಾಯಿಯ ಒಳಗೆ ತುರುಕಿ ರಸ ಬಿಟ್ಟರು. ಕೊನೆಗೆ ಭಾವನವರು ಬಟ್ಟೆಗಳನ್ನು ಹಾಕಿಕೊಂಡು ಅವರ ಕೋಣೆಗೆ ಹೋದರು. ನನ್ನ ತೂತು ಅಗಲವಾಗಿ ನೀರನ್ನು ಹೊರಚೆಲ್ಲಿತ್ತು. ನನಗೆ ಭಾವನಿಂದ ಮಾಡಿಸಿಕೊಳ್ಳುವ ಆಸೆಯೂ ಮೂಡಿತ್ತು. ಬೆಳಗ್ಗೆ ಆದರೂ ನನ್ನ ಮನಸ್ಸಿನಲ್ಲಿ ಕತ್ತಲಿನಲ್ಲಿ ಕಂಡ ಭಾವನ ಸಾಮಾನಿನ ನೆನಪಾಗುತ್ತಿತ್ತು. ಹೇಗಾದರೂ ಮಾಡಿ ಭಾವ ಅವರ ಮನೆಗೆ ಹೋಗುವ ಮುನ್ನ ಅವರ ಸಾಮಾನನ್ನು ನನ್ನ ತೂತಿನ ಒಳಗೆ ನುಗ್ಗಿಸಿಕೊಳ್ಳಬೇಕೆಂದು ಉಪಾಯ ಮಾಡುತ್ತಿದ್ದೆ. ಆಗ ನನಗೆ ಒಂದು ಉಪಾಯ ಹೊಳೆಯಿತು. ರಾತ್ರಿಯಾಯಿತು. ನಾನು ಊಟವಾದ ಬಳಿಕ ಮನೆಯ ಕರೆಂಟ್ ಸಂಪರ್ಕ ಕಡಿತ ಮಾಡಿದೆ. ರೇಷ್ಮಾ ಮಲಗಲು ಸಿದ್ಧವಾದಳು. ನಾನು ರೇಷ್ಮಾಳ ಬಳಿ ನೀನು ನನ್ನ ಬಟ್ಟೆ ಹಾಕಿಕೋ, ನಾನು ನಿನ್ನ ಬಟ್ಟೆಯನ್ನು ಹಾಕಿಕೊಳ್ಳುತ್ತೇನೆ ಎಂದೆ. ಅವಳು ಒಪ್ಪಿದಳು. ಅವಳು ನನ್ನ ಬಟ್ಟೆ, ನಾನು ಅವಳ ಬಟ್ಟೆಯನ್ನು ಹಾಕಿಕೊಂಡು ಮಲಗಿದೆ. ನಾನು ಇನ್ನೇನು ಮಲಗುತ್ತೇನೆ ಎನ್ನುವಷ್ಟರಲ್ಲಿ ಬಾಗಿಲು ತೆರೆದಂತಾಯ್ತು. ನಾನು ಸುಮ್ಮನೆ ಏನೂ ತಿಳಿಯದ ಹಾಗೆ ಮಲಗಿದ್ದೆ. ಭಾವ ಬಂದವರೇ ಅವರ ಬಟ್ಟೆಗಳನ್ನು ಬಿಚ್ಚಿ ನನ್ನ ಕಲ್ಲಂಗಡಿ ಹಣ್ಣುಗಳನ್ನು ಅಮುಕುತ್ತಾ ಅವರ ಬಲಿತ ಸಾಮಾನನ್ನು ನನ್ನ ಬಾಯಿಗೆ ಉಜ್ಜಿದರು. ನಾನು ಚಪ್ಪರಿಸಿದೆ. ಅವರು ನನ್ನ ಹಣ್ಣುಗಳನ್ನು ಅಮುಕುತ್ತಾ ನನ್ನ ಬಟ್ಟೆಗಳನ್ನು ಬಿಚ್ಚಿದರು. ನನಗೆ ಒಂದು ಕಡೆಯಿಂದ ಸಂತೋಷವಾದರೆ ಇನ್ನೊಂದು ಕಡೆಯಿಂದ ರೇಷ್ಮಾಳಿಗೆ ಎಚ್ಚರವಾದರೆ ಎನ್ನುವ ಭಯವೂ ಆಗುತ್ತಿತ್ತು. ಭಾವನವರು ನನ್ನ ಬಾಯಿಯಿಂದ ಅವರ ಸಾಮಾನನ್ನು ತೆಗೆದರು. ಬೆಡ್ ಮೇಲೆ ಮಲಗಿದರು. ನನ್ನ ಹಣ್ಣುಗಳನ್ನು ಅಮುಕುತ್ತಾ ನನ್ನ ತೂತನ್ನು ಸವಿದರು. ನಾನು ಅದನ್ನು ಆನಂದಿಸುತ್ತಿದ್ದೆ. ಅವರು ಚೀಪುವ ರಭಸಕ್ಕೆ ನನ್ನ ತೂತಿನಿಂದ ನೀರು ಹರಿಯಿತು. ಅವರು ನನ್ನ ಹಿಂದಿನ ತೂತಿಗೆ ನುಗ್ಗಿಸಿ ಮಾಡಿದರು. ಜೋರಾಗಿ ಮಾಡಿದರು. ನಾನು ನರಳುತ್ತಿರುವ ಸದ್ದಿಗೆ ರೇಷ್ಮಾಳಿಗೆ ಎಚ್ಚರವಾಯಿತು. ಭಾವನ ಸಾಮಾನನ್ನು ಹಿಡಿದು ಭಾವನನ್ನು ತಳ್ಳಿದಳು. ರೇಷ್ಮಾ ನನ್ನನ್ನು ಸಿಟ್ಟಿನಿಂದ ನೋಡಿ ಒಮ್ಮೆಗೆ ನಕ್ಕಳು. ನನಗೆ ಆಶ್ಚರ್ಯವಾಯಿತು. ರೇಷ್ಮಾ, ನಿನಗೆ ಬೇಸರವಾಗಲಿಲ್ಲವೇ ಎಂದು ಕೇಳಿದಾಗ, ನೀನು ನನ್ನ ತಂಗಿ, ನಿನ್ನ ಜಾಗದಲ್ಲಿ ನಾನಿದ್ದರೂ ಹೀಗೆ ಮಾಡುತ್ತಿದ್ದೇನೋ ಏನೋ ಎಂದಳು. ಭಾವನವರು ಏನೂ ತಿಳಿಯದೆ ನಿಂತಿದ್ದರು. ಕೊನೆಗೆ ರೇಷ್ಮಾ ಅವರಿಗೆ ಎಲ್ಲ ವಿಷಯ ಹೇಳಿದಳು. ರೇಷ್ಮಾಳು ಬಟ್ಟೆಗಳನ್ನು ಬಿಚ್ಚಿದಳು. ನಾನು ಮತ್ತು ರೇಷ್ಮಾ ಇಬ್ಬರು ಬೆಡ್ ಮೇಲೆ ಮಲಗಿದೆವು. ರೇಷ್ಮಾ ನನ್ನ ತೂತನ್ನು ಚೀಪಿದಳು. ಭಾವ ನನ್ನ ಹಣ್ಣುಗಳನ್ನು ಚೀಪಿದರು. ಭಾವನ ಸಾಮಾನನ್ನು ಇಬ್ಬರೂ ಹಂಚಿಕೊಂಡು ಚೀಪಿದೆವು. ರೇಷ್ಮಾ ನನ್ನನ್ನು ಮಲಗಲು ಹೇಳಿದಳು. ನಾನು ಮಲಗಿದೆ. ಭಾವನ ಸಾಮಾನಿಗೆ ಎಣ್ಣೆಯನ್ನು ಸವರಿದಳು. ಭಾವ ನನ್ನ ತೂತಿಗೆ ಗುರಿಯಿಟ್ಟು ನುಗ್ಗಿಸಿ ಮಾಡಿದರು. ಅವರು ಮಾಡುವುದನ್ನು ನೋಡಿ ರೇಷ್ಮಾ ಆಸೆಯಿಂದ ಭಾವನನ್ನು ಸೆಳೆದಳು. ಭಾವ ರೇಷ್ಮಾಳ ತೂತಿಗೆ ನುಗ್ಗಿಸಿದರು. ಭಾವ ರೇಷ್ಮಾಳಿಗೆ ಮಾಡುವಾಗ ರೇಷ್ಮಾಳ ಹಣ್ಣುಗಳನ್ನು ಅಮುಕುತ್ತಿದ್ದರು. ಇತ್ತ ನನ್ನ ತೂತನ್ನು ಉಜ್ಜಿ ನನ್ನನ್ನು ಕೆರಳಿಸುತ್ತಿದ್ದರು. ರೇಷ್ಮಾಳ ತೂತಿಗೆ ತುರುಕಿ ರೇಷ್ಮಾಳ ರಸವನ್ನು ಚೆನ್ನಾಗಿ ಹೀರಿದರು. ಪುನಃ ನನ್ನ ಹಿಂದೆ ಇರುವ ತೂತಿಗೆ ತುರುಕಿ ಚೆನ್ನಾಗೆ ಮಾಡಿದರು. ಭಾವನವರು ನನ್ನ ಹಿಂದಿನ ತೂತಿನಿಂದ ಸಾಮಾನನ್ನು ತೆಗೆದು ನನ್ನ ಮತ್ತು ರೇಷ್ಮಾಳ ಕಲ್ಲಂಗಡಿ ಹಣ್ಣುಗಳ ಮೇಲೆ ರಸವನ್ನು ಚೆಲ್ಲಿದರು. ರೇಷ್ಮಾ ನನ್ನ ಹಣ್ಣುಗಳ ಮೇಲೆ ಬಿದ್ದ ರಸವನ್ನು ಹೀರಿದಳು.
ನಾನು ರೇಷ್ಮಾಳ ಹಣ್ಣುಗಳ ಮೇಲೆ ಬಿದ್ದ ರಸವನ್ನು ಹೀರಿದೆ. ಮೂವರು ಒಬ್ಬರಿಗೊಬ್ಬರು ಮುತ್ತಿಕ್ಕಿ ಸಾಮಾನನ್ನು ಚೀಪಿ ಮಲಗಿದೆವು. ಹೀಗೆ ನಾನು, ಭಾವ, ರೇಷ್ಮಾ ಸೇರಿ 2 ದಿನ ಮಾಡಿದೆವು. ಅದಾದ ಮೇಲೆ ಅವರಿಗೆ ಮನೆಗೆ ಬರಲು ಆಗಲೇ ಇಲ್ಲ. ಕೊನೆಗೆ ನನಗೆ ಮನೆಯಲ್ಲಿ ವರನನ್ನು ಹುಡುಕಿದರು. ಮದುವೆಗೆ 1 ತಿಂಗಳು ಇರುವಾಗಲೇ ರೇಷ್ಮಾ ಮತ್ತು ಭಾವ ಮದುವೆಯ ಕೆಲಸದ ಕಾರಣದಿಂದ ಬಂದಿದ್ದರು. 1 ತಿಂಗಳು ಚೆನ್ನಾಗಿ ಮೂವರು ಸೇರಿ ಮಾಡಿದೆವು. ನನಗೆ ಮದುವೆಯಾದ ನಂತರವೂ ನಾನು, ರೇಷ್ಮಾ ಮತ್ತು ಭಾವ ತವರು ಮನೆಗೆ ಬಂದರೆ ನಾನು ಹೋಗುತ್ತಿದ್ದೆ ಮತ್ತು ಮಾಡಿಸಿಕೊಳ್ಳುತ್ತಿದ್ದೆ. ಏಕೆಂದರೆ ನನ್ನ ಗಂಡ ಸರಿಯಾಗಿ ಮಾಡುತ್ತಿರಲಿಲ್ಲ. ಹೀಗೆ ಭಾವನವರು ಭೇದ ಭಾವ ಮಾಡದೆ ನಮ್ಮಿಬ್ಬರಿಗೂ ಚೆನ್ನಾಗಿ ಮಾಡುತ್ತಿದ್ದರು.